ಹೆಚ್ಚು ಗಂಡ ಹೆಚ್ಚು ಇವತ್ತು ದೇವರಿಬ್ಬರಿಗೆ ಇಲ್ಲಿ ಪ್ರೂವ್ ಮಾಡಿ ತೋರ್ಸೋಣ. ಗಂಡ ಮಕ್ಕಳು ನಮ್ಮ ಪರವಾಗಿದಿರಲ್ಲಪ್ಪ, ಮರ್ಯಾದೆ ಪ್ರಶ್ನೆ ಬಲ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಅವಿ. ಮೊದಲಿಗೆ ಗಂಡ ಮಕ್ಳು ಹೆಂಗ್ ಹೆಚ್ಚಂತ ಒಂದೇ ಮಾತಾಗ ಹೇಳ್ತೀನಿ ತಿಳ್ಕೊ. ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡು, ಗಂಡ ಮಕ್ಕಳಿಗೆ ಮೇಲ್ ಅಂತ ಕರೀತಾರೆ, ಅದಕ್ಕೆ ಗಂಡ ಮಕ್ಕಳ ಮೇಲ್. ನಾವು ಜೋರಾದ ಚಪ್ಪಾಳೆ ಬರ್ಲಿ. ಅಲ್ಲ ನಿಮ್ ಗಂಡ ಮಕ್ಕಳಿಗೆ ಡಿಕ್ಷನರಿ ಸ್ಪೆಲ್ಲಿಂಗ್ ಗೊತ್ತೈತೇನು? ಗೊತ್ತಾಯ್ತದ ಬಾ ಚಂದ ಗೊತ್ತೈತ್ ಬಿಡ್ರಪ್ಪ. ಅವಿ ನೀವ್ ಎದ್ರಾಗ ಎಲ್ಲರಿಗೂ ಹೆಚ್ಚು ನಾವು ಯಾಕ ಹೆಣ್ಮಕ್ಳು ಇವತ್ತ SLC ರಿಸಲ್ಟ್ ಒಳಗೂ ಹೆಚ್ಚು, PUC ರಿಸಲ್ಟ್ ಒಳಗೂ ಹೆಚ್ಚು ಓದಿದ್ರ ನಾವ ಮೇಲ್ಗೈರಿ. ಬರೀ ಫೇಲ್ ಆಗಿ ಸಾಯಕತ್ತೀರಿ. ಅವಿ ಗೊತ್ತೈತವಿ ನೀವು ಯಾವ ಎಕ್ಸಾಮ್ದೊಳಗೆ ಎಷ್ಟು ಹೆಚ್ಚು ಮಾರ್ಕ್ಸ್ ತಗೊಂಡ್ರಿ ಅಂತ ಮದುವೆಯಾಗಿನ ಮತ್ತೆ ಗಂಡನ ಮನ್ಯಾಗ ಹೋಗಿ ಮುಸುರಿನೇ ತಿಕ್ಕವ್ರು ನೀವು. ಗಂಡ ಮಕ್ಕಳ ಹೆಚ್ಚು ನಾವ್ ಎಲ್ಲಿ ಹೋದ್ರು. ಅಲ್ಲ ನೀವೇನ್ ಕಮ್ಮಿ ಏನು? ಹುಡುಗಿ ಆಸ್ತಿ ಎಷ್ಟೈತಿ, ಹುಡುಗಿ ಎಷ್ಟು ಓದ್ಯಾಳು, ನಾಳೆ ಮದುವೆ ಮಾಡ್ಕೊಂಡ್ ಮೇಲೆ ನಮ್ಮನ್ನ ದುಡ್ದು ಹಾಕ್ತಾಳೆ ಇಲ್ಲ ಅಂತ ನೋಡೇ ಮದ್ವೆ ಆಗ್ತಿರಿ. ನೀವೇನು ದುಡ್ದು ಹಾಕ್ಲಿಲ್ಲ ಅಂದ್ರೆ ಏನಾಯ್ತು? ದೇವ್ರ ಕೈ ಕೊಟ್ಟ ನಮಗ್ ದುಡ್ಕೊಂತಿದ್ದೇವ್ ನಾವು. ರೋಡ್ ದಂಡಿಗೆ ಎಲ್ಲ ಎಗ್ರೆಸ್ ಅಂಗಡಿಗಳು ಅದಾವ. ನಾನು ನೋಡ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಕ್ ಹೋಗ್ಬೇಡ. ಎದ್ರೊಳಗೆ ಹೆಚ್ಚು ಹೇಳ. ಭೂಮಿ ತಾಯಿನೂ ಒಂದ್ ಹೆಣ್ಣು. ಇವತ್ತು ನಮ್ಮ ಭಾರ ಹೊತ್ತಾಳ ಅಂದ್ರ ಆ ತಾಯಿನ ಗಟ್ಟಿಲ್ಲ ಅಂದ್ರ ನೀ ಎಲ್ಲಿ ಇರ್ತಿದ್ದಿ? ಕರೆಕ್ಟ್ ನೀ ಮಾತಾಡೋದು. ಎಲ್ಲಾರು ಭೂಮಿಗೆ ಹೆಣ್ಣಿಗೆ ಹೋಲಿಸ್ತಾರ. ಹೆಣ್ಣು ಹೆಚ್ಚ ಭೂಮಿ ಮ್ಯಾಗ ನೀವು ನಾವು ನಿಂತೀವಿ ಅಂದ್ರೆ ಭೂಮಿನೇ ಹೆಚ್ಚಂತ ನೀ ಹೇಳ್ಬಹುದು. ಆದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ, ಭೂಮಿ ಹಚ್ಚ ಹಸಿರಾಗಿರ್ಬೇಕಂದ್ರ ನಮ್ಮ ಅಪ್ಪ ವರುಣನಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಅವ್ನ ಆಟ ಏನು ನಡೆಯಂಗಿಲ್ಲ. ತಿಳ್ಕೊಂಡು ಮಾತಾಡ ಮೊದಲ. ಅದಕ್ಕೆ ಇನ್ನೊಂದು ತಿಳ್ಕೊ, ಆದಿಶೇಷ ನಾಗ ಇಡೀ ಭೂಮಿನೇ ಹೊತ್ತಾನ ಅವಾಗ ಗಂಡ ಮಕ್ಳು ಹೆಚ್ಚ. ದಯವಿಟ್ಟು ಹುಡುಗರದಿರಲ್ಲ ಪರವಾಗಿ ಬನ್ನಿ ಅವನ ಚಪ್ಪಾಳೆ ಹೇಗೆ ನೀವು ಗಂಡ ಮಕ್ಳು. ಈ ಜಗತ್ ನಡೆಸ್ತಾ ಇರುವಂತಹ ಆ ಪರಮಾತ್ಮನ್ ತಲೆ ಮೇಲೆ ಜುಟ್ಟು ಹಿಡಿದು ಆಡಿಸ್ತಾ ಇರೋದು ಯಾರು? ನಮ್ಮ ತಾಯಿ ಗಂಗಾ ಮಾತೆ. ಅವಿ ಅಲ್ಲಿ ಗಂಗಾ ಮಾತೆ ಅದಾವತ್ತಲ್ಲ, ಅಲ್ಲಿ ನಮ್ಮ ಅಪ್ಪ ಇಟ್ಕೊಂಡ ತಲೆ ಮ್ಯಾಗ ಗಂಗಾ ಮಾತೆ ಅಷ್ಟೇ ಅಲ್ಲ, ಆ ಗಂಗಾ ಮಾತೆ ತಲೆ ಮ್ಯಾಗ ಇನ್ನೊಬ್ಬ ನಮ್ಮ ಅಪ್ಪ ಚಂದ್ರಮಾನ ಚಂದ ಫೋಟೋ ನೋಡಿ ಬಂದು ಮಾತಾಡಿ ನನಗೆ. ಅವು ನಗತ್ತಾಳ. ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಕ್ ಹೋಗ್ಬೇಡ. ಅನ್ನ ಬೇಡ ಅವಿ, ಅನ್ನ ಅಂತ ನಮ್ ಕಿವಿನಿ ಕೇಳ್ಸಲ್ಲ. ಇವ್ರು ರಕ್ತದಲ್ಲಿ ಲವ್ ಲೆಟರ್ ಬರೋದಿನಿ, ಅದನ್ನ ಬಣ್ಣ ಅನ್ನಬೇಡ. ಮನಸಾರಿ ಲವ್ ಮಾಡ್ತಿರ್ತೇವಿ, ಅನ್ನ ಅನ್ನಬೇಡ. ಅಲ್ಲ ನೀವು ನಾಚಿಕೆ ಬಿಟ್ಟವ್ರದ್ರಿ ಬಿಡು. ಹೌದು, ಅದನ್ನ ಬಿಟ್ಟೇವತ್ತೆ ಇಲ್ಲಿ ಬಂದೇವಿ ಇವತ್ತು. ಅಲ್ಲ ಇವತ್ತು ನಿಂದು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ ಫೋನ್ ವಾಲ್ ಪೇಪರು ಮತ್ತ ನಿನ್ ಫೋನಿನ DP ಯಾರ್ದಿಟ್ಟಿ ಹೇಳಿ ನೋಡೋಣ? ನಿನ್ ತಾಯಿ ದಿಟ್ಟಿ ಇಲ್ಲೋ? ಹೌದು. ಹಾ ಮತ್ತ ಇಲ್ಲಾರ ಒಪ್ಕೊ ಹೆಣ್ಣು ಹೆಚ್ಚಂತ. ತಾಯಿ ಇಲ್ಲ ಅಂದ್ರ ನೀ ಎಲ್ಲಿ ಇರ್ತಿದ್ದಿ? ಅವಿ DP ಮ್ಯಾಗ ನಮ್ಮ ಅವನ ಫೋಟೋ ಇಟ್ಟಿದ್ದೆ ಅಂತ ನಮ್ಮ ಅವ್ವ ಹೆಚ್ಚಂತ ನೀ ಹೇಳ್ತೇನೆ? ಹೌದು. ಹಂಗಲ್ಲವಿ, ಮೊಬೈಲೇ ನಮ್ಮ ಅಪ್ಪ ಕೊಡಿಸ, ನಮ್ಮ ಅಪ್ಪನ ಮೊಬೈಲ್ ಮ್ಯಾಗ ನಮ್ಮ ಅವ್ನ DP ಇಡೋದೇನು ದೊಡ್ಡಮ್ಮ ಅಲ್ಲ? ಹೌದಲ್ರ? ಇದು ಬೇಕು ನನಗೆ. ಪ್ರೇಷ ಅಂತ ಲವ್ ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ, ಯಾಕಂದ್ರೆ ಆಕಿ ನಮ್ಮನ್ನ ಬಿಟ್ಟು ಹೋಗ್ತಾರ ಅನ್ನೋ ಭಯದ ಸಲುವಾಗಿ. ತಾಯಿ ಹತ್ರ ಯಾಕೆ ಕ್ಷಮೆ ಕೇಳಂಗಿಲ್ಲ? ಯಾಕೆ ಕೇಳಲ್ಲ ಅಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಕೊಡಂಗಿಲ್ಲ. ಓಕೆ, ಇವತ್ತ ಸರ್ಕಾರನ ನಮ್ ಕೈಯಾಗ ಐತ್ರಿ, ಹೌದಿಲ್ರಿ? ಎದ್ರಾಗ ಹೆಣ್ಮಕ್ಳು ಹೌದು ಪಾಳೆ ಹಚ್ಚಾರಿ ಎಣ್ಣೆ ಅಂಗಡಿ ಮುಂದಲ್ಲಿ ಮುಂಜಾನೆ. ಹೆಂಗಂತಂದ್ರ ಇವತ್ ನೋಡ ನಮಗೋಸ್ಕರ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರು. ಬಸ್ಸಿಗೆ ನಾವ್ ಹೆಂಗ್ ಬೇಕಾದಂಗ ಓಡಾಡಬಹುದು, ಎಲ್ಲಾನು ಫ್ರೀ ಮಾಡ್ಯಾರ. ಗರ್ಭಿಣಿ ಹೆಂಗಸರಿಗೆ 6,000 ರೂಪಾಯಿ ಕೊಡ್ತಾರೆ. ಇಲ್ಲೇ ಬಹಳ ಮೋಸ ಆಗೈತಿ ನಮಗೆ. ಗರ್ಭಿಣಿ ಹೆಣ್ಮಕ್ಳಿಗೆ 6,000 ಫ್ರೀ ಮಾಡ್ಯಾರ, ಅದಕ್ಕೆ ಕಾರಣೀಕರ್ತರು ಗಂಡ್ಮಕ್ಳಿಗೆ 3,000 ಬೇಡ. ಇದು ದೊಡ್ಡ ಮೋಸ ಆಗಿದೆ ನಮ್ಮ ಗಂಡ್ಮಕ್ಳಿಗೆ. ಎದ್ರೊಳಗೆ ಹೆಚ್ಚವಿ ನೀ ಹೆಣ್ಮಕ್ಳು ಅದ್ರೊಳಗೆ ಹೇಳಪ್ಪ. ಎದ್ರಾಗ ಹೆಚ್ಚಂದ್ರೆ ನಾವ್ ಎಲ್ಲದ್ರಾಗೂ ಹೆಚ್ಚೆ. ಹೆಣ್ಣು ಒಂಥರ ಸಿಂಹ ಇದ್ದಂಗ. ಸಿಂಹ? ಹೌದು. ಡಬಲ್ ಸಿಂಹ, ಸಿಂಗಲ್ ಸಿಂಹ ಹೌದು. ಏರ್ಟೆಲ್, ಡೋಕೋಮೋ, ಜಿಯೋ ಬಂದಾವ. ನಾ ಕಾಡಿನ ರಾಜ ಸಿಂಹದ ಬಗ್ಗೆ. ಸಿಂಹ ಗರ್ಜನೆ ಹೆಂಗಿರ್ತೈತಿ ಹೇಳದಿ? ಹೆಂಗಿರ್ತೈತ್ರಿ ಸಿಂಹ ಗರ್ಜನೆ? ಹೇಳಿ ನೋಡೋಣ ಹೆಂಗಿರ್ತೈತಿ. ನಿಮ್ ಹೆಣ್ಮಕ್ಳು ಹೇಳ್ತಾರೆ, ನೀ ಕೇಳು. ಅದ ನರಿ ಕೂಗ್ದಂಗಿತ್ರಿ ಯಾವ ಅನ್ನೋದು. ನೀ ಹೇಳ ನೋಡೋಣ ಹೆಣ್ಮಕ್ಳು ಹೆಂಗ ಗರ್ಜನೆ ಹೆಂಗೈತಿ ಸಿಂಹದ ಗರ್ಜನೆ. ಲಕ್ಷ್ಮಿ, ನಮ್ ಲಕ್ಷ್ಮಿ ತೋರಿಸ್ತಾವ ನೋಡಿ. ಬೈ ಪಲ್ಲವಿ ಅಮ್ಮನ ಅದಾಳ ಸಿಂಹ ಇದ್ದಂಗ, ಆನಿ ಇದ್ದಂಗ. ಇದೇನಿದು ಹಿಂಗ್ ಓಡಿಬಿಟ್ಟಿ? ಬಾಯ್ಲೆ ಸಿಂಹನ ಕರೆದು ಸಿಂಹ ಬರ್ತಿತ್ತು, ತಿಮಿಂಗ್ಲ ಕರೆದು ಸಿಂಹ ತೋರಿಸಿ. ಸಿಂಹದ ಗರ್ಜನೆ ಹೆಂಗಿರ್ತೈತಿ ತೋರಿಸ್ರಿ. ತೋರಿಸ ಸಿಂಹ ಗರ್ಜನೆ. ಯಮ್ಮ ಬಾಯ್ಲೆ ತೋರಿಸು, ಮೈಲಿ ಅಲ್ಲ ಬಾಯ್ಲೆ. ಬಾಯಿಗಳು. ಸಿಂಹ ಗರ್ಜನೆ. ನಿಮ್ ಊರಾಗ ಸಿಂಹ ಮಾಡ್ತಾವ ಹಿಂಗ, ನಮ್ಮ ಊರಾಗ ಊರ್ ದಂಡ್ಯಾಗ ಹಂದಿಗಳು ಮಾಡ್ತಾವ. ಯಾವ್ದು ನೆಗಡಿ ಬಂದಾಗ ಕಪ್ಪ ಹೆಚ್ಚಾಗ ನೋಡಿರ್ತೀವಿ. ಸಿಂಹ ಎಣ್ಣೆ ಮೊದರ್ತೈತಿ ನೋಡು. ಒಂದರ ಪಲ್ಲವಿ ನೋಡ್ ಹೆಂಗ್ ಮೊದರ್ತೈತಿ. ಅಣ್ಣ ಬಸ್ ಸ್ಟ್ಯಾಂಡ್ದಾಗ ಸಾರ್ವಜನಿಕ ಶೌಚಾಲಯದೊಳಗೆ ಮುಂಜಾನೆ ಆವಾಜ್ ಬರ್ತದ, ಹಂಗ ನಡೀತದ ನೋಡು. ಹಿಂಗಿತ್ತು ಸಿಂಹ ಗರ್ಜನೆ. ಅವಿ ಎದ್ರೊಳಗೆ ಹೆಚ್ಚು ಹೆಣ್ಮಕ್ಳು ನೀವು ಎಲ್ಲಾದ್ರಾಗೂ ಹೆಚ್ಚು. ಇವತ್ ನಿನ್ ಹಡದ ತಾಯಿನೂ ಒಂದು ಹೆಣ್ಣು, ಮರ್ಯಾಕ್ ಹೋಗ್ಬೇಡ. ಅದ ತಾಯಿ ನಿನ್ನ 9
ಸಾಕ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ನೀ ಎಲ್ಲಿ ಬರ್ತಿದ್ದಿ ರವಿ ಬಹಳ ಚಂದ ತಿಳ್ಕೊಂಡಾಳ. ನೀ ಹೇಳಿದ ಕರೆಕ್ಟ್ ಐತಿ. ಅವು ಹಡದಾಳ ಅಂತೇಳಿ ನಾವೆಲ್ಲಾರು ಹುಟ್ಟಿವಿ. ಹೆಣ್ಮಕ್ಳು ಹುಟ್ಟಬೇಕು, ಗಂಡ್ ಮಕ್ಳು ಹುಟ್ಟಬೇಕು ಹಂಗಂತೇಳಿ ಅವನೇ ಹೆಚ್ಚತ್ ನೀ ಮಾಡಿ ತೋರ್ಸುದಾದ್ರ ರವಿ. ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮವ್ ಹಡದ್ರೆ ನನ್ನ ಅಪ್ಪ ಬೇಕಿಲ್ರಿ ಅವನ ಹಲೋ ಅಲ್ಲಿ ಜೋರಾದ ಚಪ್ಪಾಳೆ. ಅಣ್ಣ ಮೆಚ್ಚಬೇಕನ್ನಂತ ಮಾತ. ಇವತ್ತು ಕಾರ್ಯಕ್ರಮ ಮುಗಿದ್ಮೇಲೆ ಕಮಿಟಿಯವ್ರು ನಿನಗ್ ರೊಕ್ಕ ಕೊಡ್ತಾರಲ್ಲ, ಎಲ್ಲ ರಾಜೋನ ಫೋನ್ ಪೇ ಮಾಡಿಸ್ತೀನಿ ಅಂತ ಹೇಳಿ ನಾನು. ಅದ ಫೋನ್ ಪೇದಾಗ ಇರೋ ರೊಕ್ಕಕ್ಕ ನೋಟಿಗೆ ಏನಂತಾರ? ಏನಂತಾರ? ಲಕ್ಷ್ಮಿ ಅಂತಾರೆ ಹೊರತು ಯಾರು ನಾನೇ ಅನ್ನಂಗಿಲ್ಲ. ಅಂದ್ರೆ ಹೆಣ್ಮಕ್ಳು ಹೆಚ್ಚ ಲಕ್ಷ್ಮಿ. ಹೌದು, ಚಂದಾಗಿ ಅವ ನೋಟದೊಳಗೆ ನಮ್ಮ ಅಪ್ಪ ಗಾಂಧೀಜಿ ಕೂತ ನೋಡ್ಕೊಂಬಾವಿ. ಗಾಂಧೀಜಿ ಇರೋದ್ರ ನೋಟಿಗೆ ವ್ಯಾಲ್ಯೂ ಇಲ್ಲ. ಗಂಡ ಮಕ್ಕಳೇ ಚಪ್ಪಾಳೆ. ಯೋಗರಾಜ್ ಭಟ್ ಅವರೇ ಹೇಳ್ಯಾರಿ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ. ನೀ ಚೇಂಜ್ ಮಾಡ್ಬಿಡ್ತೀಯ? ಅವ್ರು ಹೇಳಿದ್ರು ಗಂಡ ಮಗನೇ ಅಲ್ಲ. ಮತ್ತೆ ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ನೀವ್ ಏನೋ ಖುಷಿಗೋಸ್ಕರ ಕ್ವಶನ್ ಕೇಳ್ತಾನಂದಿದ್ದೆಲ್ಲ ಕೇಳು. ನನಗ ನಿನಗೆ ಕ್ವಶನ್ ಕೇಳ. ಹಾ ಕೇಳ, ಎಲ್ಲಾದ್ರಾಗೂ ಆನ್ಸರ್ ಮಾಡ್ತೀನಿ. ನಾ ಭಾಳ ಓದೀನಿ, ಗೊತ್ತೈತಿ ನಿನಗ? ಅಪ್ಪಿ ಈಗ ಡೆಲಿವರಿ ಆಗುವಾಗ ಹುಡುಗರು ಹೆಂಗ್ ಹುಡ್ತಾವ್, ಮಕ್ಕಳು ಹೆಂಗ್ ಹುಡ್ತಾವ್? ನೀ ನೆಟ್ಟನ್ ಪ್ರಶ್ನೆ ಕೇಳಿ, ಇಂಥವೆಲ್ಲ ಕೇಳಬಾರ್ದು. ಅಲ್ಲ ಮಕ್ಕಳು ಹೆಂಗ್ ಹುಡ್ತಾವ್? ಏ ವೀರು, ಮಕ್ಕಳ ಬಹಳ ಸಿಂಪಲ್ ಸರ್ ನಾ ಹೇಳೇನ್ರಿ. ನೀ ಗಣಮಗ ನೀ ಹೇಳಿದ್ರ ತೊಂದ್ರೆ ಅಲ್ಲ. ಹೆಣ್ಮಕ್ಳು ಹೇಳ್ಬೇಕು. ಇವ್ರು ಯಾರೇ ಒಬ್ರು ಪಲ್ಲವಿ ಬಾಯಿಲಿ. ಹುಡುಗರು ಹುಟ್ಟೋದ್ನಾಗ ಹೆಂಗ್ ಹುಟ್ಟತಾವ? ಹುಡುಗರು ಹುಟ್ಟೋದ್ನಾಗ ಹುಡುಗರ್ನ ಹುಟ್ಸಿ ಇಲ್ಲಿ ಆ ನಿಷೇಧಾಗ ಹುಡ್ತಾವ. ಹುಟ್ಟಾಗಿ ಇವ್ರ ತಿಂಡಿ ಅಷ್ಟಾಗೈತೆ ನೋಡಿ. ಅವ್ರ ನಾವು ಮಾಡಿದ ತಮಾಷೆಗೋಸ್ಕರ ಅವಿ ಕತ್ತಲ್ದಾಗ ಹುಡ್ತಾವ. ಕುಡಿ, ನೀರು ಕುಡಿ. ಈಗ ಹೇಳು ಮಾಮ, ಕತ್ತಲ್ದಾಗ ಹುಡ್ತಾವ. ಕತ್ತದಾಗ ಹುಡ್ತಾವ್. ನಿಮ್ಮ ಅವನ ಅತುವಂತ ಹುಡ್ತಾವ. ಇದು ಅವ್ರೆ ಬನ್ನಿ ಜೋರಾದ ಚಪ್ಪಾಳೆ. ಹುಡುಗರು ಹುಟ್ಟಬೇಕಾದ್ರೆ ಅಳಕೋತ ಹುಡ್ತಾವ. ಥ್ಯಾಂಕ್ ಯು. ನಾವು ಮಾಡಿದ ತಮಾಷೆಗೋಸ್ಕರ ಬನ್ನಿ ಮತ್ತೆ ಕಡಿಮೆ ಲಕ್ಷ್ಮೀ ಬಿಜಾಪುರ ಅವರು. ಹಾಗೆ ಪಲ್ಲವಿ ಅಮ್ಮನವರು ಜೊತೆಗೂಡಿ ಒಂದು ಗೀತೆಯನ್ನು ತರ್ತಾ ಇದ್ದಾರೆ. ಸಮಯದ